ಎಲ್ಲರಿಗೂ ನಮಸ್ಕಾರ. ಶ್ರೀತಾ ಫುಡ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸ್ಮಿತಾ. ಇವತ್ತಿನ ರೆಸಿಪಿ ಮಲೆನಾಡ ಶೈಲಿಯ ದಪ್ಪ ದೋಸೆ ಅಥವಾ ಉದ್ದಿನ ದೋಸೆ ಹಾಗೂ ಆಲೂಗಡ್ಡೆ ಸಾಂಬಾರ್ನ ರೆಸಿಪಿ. ಇದನ್ನು ಮಾಡುವ ವಿಧಾನ: ಒಂದು ಪಾತ್ರೆಗೆ 1.5 ಲೋಟದಷ್ಟು ಅಕ್ಕಿ, ಅರ್ಧ ಟೇಬಲ್ ಸ್ಪೂನ್ ಮೆಂತೆ, ಅರ್ಧ ಟೇಬಲ್ ಸ್ಪೂನ್ ಉದ್ದಿನಕಾಳು, ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಇದನ್ನು ಸೇರಿಸ್ಕೊಂಡು 2-3 ಸರಿ ಚೆನ್ನಾಗಿ ತೊಳೆದು 4 ಗಂಟೆ ಟೈಮ್ ಇದನ್ನು ನೆನೆಸಿಟ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ನೀರು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ಹದಕ್ಕೆ ನೀರು ಸೇರಿಸ್ಕೊಂಡು ಗ್ರೈಂಡ್ ಮಾಡಿ 6 ಗಂಟೆಗಳ ಕಾಲ ಎತ್ತಿಡಬೇಕು. ಹಾಗೆ ಒಂದು ಕುಕ್ಕರ್ಗೆ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದಂತಹ 3 ಆಲೂಗಡ್ಡೆ, ಅರ್ಧ ಟೇಬಲ್ ಸ್ಪೂನ್ ಹೆಸರುಬೇಳೆ, ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅದು ಬೇಯುವಷ್ಟು ನೀರು ಹಾಕಿ ಗ್ಯಾಸ್ ಆನ್ ಮಾಡಿ ಇಟ್ಕೊಂಡು 3 ವಿಷಿಲ್ ಕೂಗಿಸ್ಬೇಕು. ಅದಾದಮೇಲೆ ಎರಡು ಟೊಮೊಟೊ, 1 ಈರುಳ್ಳಿ, 1 ಹೋಳಿಗೆ ಕಾಯಿ ತುರಿ, ಸ್ವಲ್ಪ ಅರಿಶಿನ, 4 ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ, ಹಾಗೆ 5-6 ಒಣ ಮೆಣಸಿನಕಾಯಿ, ಹಾಗೆ ಒಂದು 4 ಕಾಳು ಮೆಂತ್ಯ. ಇಷ್ಟನ್ನು ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡಿ ಎತ್ತಿಟ್ಕೋಬೇಕು. ಅದಾದಮೇಲೆ ಕುಕ್ಕರ್ ವಿಷಿಲ್ ಹೋಗಿದೆಯಾ ಅಂತ ನೋಡಿಕೊಂಡು ಕ್ಯಾಪ್ ತೆಗೆದು ಮಸಾಲೆನೇ ಅದಕ್ಕೆ ಸೇರಿಸ್ಬಿಟ್ಟು ಒಂದು ಸರಿ ತಿರುಗಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು 10 ನಿಮಿಷ ಕುದಿಯೋದಕ್ಕೆ ಬಿಡಬೇಕು. ಹಾಗೆ ಪಕ್ಕದಲ್ಲಿ ಒಗ್ಗರಣೆ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಚಿಕ್ಕ ಬಾಣಲಿ ತಗೊಂಡು ಅದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ 1/4 ಟೀ ಸ್ಪೂನ್ ಜೀರಿಗೆ, ಹಾಗೆ 1/4 ಟೀ ಸ್ಪೂನ್ ಸಾಸಿವೆ, 1 ಎಸಳು ಕರಿಬೇವು, 1 ಒಣಮೆಣಸಿನಕಾಯಿ, ಹಾಗೆ ಜಜ್ಜಿಟ್ಕೊಂಡಿದ್ದಂಥ 4 ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1-2 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಅದಾದಮೇಲೆ ಅದನ್ನು ಎತ್ಕೊಂಡು ಸಾಂಬಾರಿಗೆ ಮಿಕ್ಸ್ ಮಾಡಿ ಸಾಂಬಾರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಆಲೂಗೆಡ್ಡೆ ಸಾಂಬಾರು ರೆಡಿ. ಈಗ ದೋಸೆ ಮಾಡ್ಕೊತಾ ಇದ್ದೀನಿ. ದೋಸೆ ಹಿಟ್ಟಿಗೆ ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ತಿರುಗಿಸ್ಕೊಂಡು ಫಸ್ಟು ದೋಸೆ ಹಾಕ್ಕೊಬೇಕು, ಆಮೇಲೆ ಎಣ್ಣೆ ಹಚ್ಕೊಬೇಕು. ನೋಡಿ, ನಾನಿಲ್ಲಿ ಫಸ್ಟು ದೋಸೆ ಹಾಕ್ಕೊತಾ ಇದ್ದೀನಿ. ಅದಾದಮೇಲೆ ಎಣ್ಣೆ ಹಾಕ್ಕೊತೀನಿ. ಇದು ಮುಚ್ಚೋದೇನು ಬೇಡ, ಹಾಗೆ ಬೇಯ್ಕೊಳ್ಳುತ್ತೆ. ನಮ್ಮ ಕಡೆ ಎಲ್ಲ ಹಬ್ಬಕ್ಕೂ ಈ ಆಲೂಗೆಡ್ಡೆ ಸಾಂಬಾರು, ದಪ್ಪ ದೋಸೆ ಮಾಡಲೇಬೇಕು. ತುಂಬಾ ರುಚಿಯಾಗಿರುತ್ತೆ. ನಾವು ಹಬ್ಬ ಬರೋದನ್ನೇ ಕಾಯ್ತಾ ಇರ್ತಿದ್ವಿ ಚಿಕ್ಕ ವಯಸ್ಸಲ್ಲಿ ಇದನ್ನ ಟೇಸ್ಟ್ ಮಾಡೋದಕ್ಕೆ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಗೆ ಶೇರ್ ಮಾಡಿ. ಇಲ್ಲಿಗೆ ಇವತ್ತಿನ ರೆಸಿಪಿ ಮುಗಿದಿದೆ. ಥ್ಯಾಂಕ್ ಯು.